ಇದು ಈ ಸೈಟಿಗೆ ಮಾತ್ರ. ಇಂಡಿಯನ್ ಸೈಟಿಗೆ, ಇಂಡಿಯನ್ ಅಥವಾ ಕೇಂದ್ರದ RTI ಸೈಟ್ ಮಾತ್ರ ಬರುವ ಒಂದು ಸಮಸ್ಯೆ. ನಿನ್ನೆಯಿಂದ ಇದು ನಿನ್ನೆ ಪೂರ್ತಿ ನೋಡು, ಯಾಕೆಂದರೆ ನಿನ್ನೆಯಿಂದ ಹಲವು ಬಾರಿ ಟ್ರೈ ಮಾಡಿದೆ. ಹೊಸತಾಗಿ ಎಲ್ಲ IP ಅಡ್ರೆಸ್ ವೆಬ್ಸೈಟ್ಗಳನ್ನು ಉಪಯೋಗಿಸುವುದು. ಯಾವುದೇ ನೆಟ್ವರ್ಕ್ ಸಮಸ್ಯೆ ಇಲ್ಲ. ಇದು ಯಾಕೆ ಇಷ್ಟು ಸಂಶಯ ಅಂದರೆ, RTI ಹೈಕೋರ್ಟ್ RTI ಅರ್ಜಿಗಳಲ್ಲೂ ಅಪ್ಡೇಷನ್ ಮಾಡು ಸರ್ಕಾರದ ಸೈಟುಗಳು, ಕಾವೇರಿ ಆಗಲಿ, ಹೈಕೋರ್ಟ್ RTI, ಕೇಂದ್ರದ CIC, ಅದೇ ಪ್ರಕಾರ ನಲ್ಸದ ಸೈಟು ಲೀಗಲ್ ಸರ್ವಿಸ್, ಇದರಲ್ಲಿ ಎಲ್ಲ ಬೇಕಾಬಿಟ್ಟಿಯಾಗಿ ಅಂದರೆ ಒಬ್ಬನ ಸಾಕ್ಷ್ಯಗಳನ್ನು ನಾಶ ಮಾಡಬಲ್ಲ ರೀತಿಯಲ್ಲಿ ಅಪ್ಡೇಷನ್ ಮಾಡಬಹುದಾದ ಅಥವಾ ಡಾಟಾಗಳನ್ನು ಒಂದು ಸೆಕ್ಯೂರಿಟಿ ಇಲ್ಲದ ರೀತಿಯಲ್ಲಿ ಉಪಯೋಗಿಸಬಹುದಾದ ರೀತಿ ಕಂಡುಬರುತ್ತಾ ಇದೆ. ಇದು ಜನರು ಚಿಕ್ಕ ವಿಷಯ ಅಲ್ಲ. ಇದು ಭೀಕರ ಒಂದು ಸಂಚಿಗೆ ಒಂದು ಅವಕಾಶ ಮಾಡಿಕೊಡಬಹುದಾದ ಒಂದು ನೀತಿ ನಿಯಮಗಳ ಕೊರತೆ. ಇದನ್ನು ಚಿಕ್ಕ ವಿಷಯವಾಗಿ ಕಾಣಬಾರದು. ಈ ಇಮೇಲ್ ನಿನ್ನೆ ಕಳುಹಿಸಿದ ಇಮೇಲ್ ನಂತರ ಈ RTI ಇಮೇಲ್ ಫಸ್ಟ್ ಅಪೀಲ್ ಅಂಡರ್ ಸೆಕ್ಷನ್ 19(1) of the RTI Act 2005 against the unlawful return of RTI application number. ಅಂದರೆ ಒಬ್ಬನಿಗೆ 39A ಪ್ರಕಾರ, ಆರ್ಟಿಕಲ್ ಸಂವಿಧಾನದ ಪ್ರಕಾರ ಒಬ್ಬನಿಗೆ ಕಟ್ಟುಕಡೆಯ ಎಲ್ಲ ಮನುಷ್ಯರಿಗೂ ನ್ಯಾಯ ಕೊಡಬೇಕು, ಕಾನೂನು ಲೀಗಲ್ ಸರ್ವಿಸ್ ಕೊಡಬೇಕು ಎಂಬ ವಿಧಿಯ ಪ್ರಕಾರ ನ್ಯಾಯ ಕೊಡುವಳು ವಂಚಿಸುತ್ತಿರುವ ಒಂದು ವ್ಯವಸ್ಥಿತ ಷಡ್ಯಂತ್ರ ರೀತಿ. ಇದು ಎಲ್ಲಿಯ ತನಕ ಅಂದರೆ ಎಲ್ಲವೂ ನಾನು ಇಲ್ಲಿ ವಿವರಿಸುವುದಿಲ್ಲ. ತನಿಖೆ ಆಗಲಿ, ನಾನಾದಷ್ಟು ಅಧಿಕಾರಿಗಳಿಂದಲೂ ಸಂವಿಧಾನದ ಅಥವಾ ನ್ಯಾಯಾಂಗದ ವಿಷಯದಲ್ಲಿ ಜಾಗರೂಕತೆ ವಹಿಸುವವನು. ಎಷ್ಟೋ ವರ್ಷದಿಂದ ಅನ್ಯಾಯಗಳನ್ನು ಅನುಭವಿಸ್ತಾ ಬಂದರು. ಒಂದು ಅತಿ ತೀವ್ರವಾದ ಅನ್ಯಾಯ ರೀತಿಯಲ್ಲಿ ಕಂಡುಬರುತ್ತಾ ಇದೆ. ಅಂದರೆ ಒಂದು ಮಾಹಿತಿ ನೀಡಲು ಲೀಗಲ್ ಸರ್ವೀಸ್ ನೀಡಬೇಕಂದರೆ ಒಬ್ಬನಿಗೆ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಒಬ್ಬನು 112 ಪೊಲೀಸಿಗೆ ಕರೆ ಮಾಡ್ಬೋದು. ಅದೇ ರೀತಿ ಇನ್ನು ಪೊಲೀಸರಿಗೂ ಕರೆ ಮಾಡದ ರೀತಿ ನೀವು ಅರ್ಥ ಮಾಡಿಕೊಳ್ಳಿ. ಒಬ್ಬನಿಗೆ ಪೊಲೀಸರಿಂದ ನ್ಯಾಯ ಸಿಗದಿದ್ದರೆ ಅದು ತುರ್ತು ಪರಿಸ್ಥಿತಿಯಲ್ಲಿ ಅವನು
ನ್ಯಾಯಾಲಯವನ್ನು ಸಂಪರ್ಕಿಸಬಹುದು. ಈ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕಾದರೆ ಲೀಗಲ್ ಸರ್ವೀಸಿನವರಿಂದ ನಮಗೆ ಅಡ್ಡಿಗಳು ಬಂದಾಗ ನಮಗೆ ಯಾವುದೇ ಒಂದು ಸಂಪರ್ಕಿಸಲು ಸ್ವತಂತ್ರವಾಗಿ ನಮಗೆ ಸಾಧ್ಯವಾಗುವುದಿಲ್ಲ. ಯಾವುದೇ ಒಬ್ಬನ ಪುರೋಹಿತಶಾಹಿ ರೀತಿಯಲ್ಲಿ ಅಥವಾ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ರೀತಿಯಲ್ಲಿ ಒಬ್ಬನ ಹತ್ರ ಗುಲಾಮನ ರೀತಿಯಲ್ಲಿ ಬೇಡಬೇಕಾದ ಪರಿಸ್ಥಿತಿ ಅದು ಸಂಜಾತವಾಗಿದೆ. ಈ ರೀತಿ ಆ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ನಾವು ನಲ್ಸಾಕ್ಕೆ ಕರೆ ಮಾಡ್ಬೋದು. ನಲ್ಸಾದಿಂದ ಅಥವಾ ಲೀಗಲ್ ಸರ್ವೀಸಿಂದ ನಾವು ನಮ್ಮ ಸರ್ವೀಸುಗಳನ್ನು ಪಡೆಯಬಹುದು. ಅಲ್ಲೂ ಕೂಡ ಅಡಚಣೆಯಾದರೆ ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಮಾನವ ಹಕ್ಕು ಉಲ್ಲಂಘನೆಯ ವಿಷಯದಲ್ಲಿ ಯಾವುದೇ ಒಂದು ಸಾಮಾನ್ಯ ನೀತಿ ನಿಯಮ ಜಾರಿ ವ್ಯವಸ್ಥೆಯಲ್ಲಿ ಇಲ್ಲ ಎಂಬುದು ಅತಿ ಖೇದಕರ ವಿಷಯ. ಇದು ಬರೀ ಒಂದಲ್ಲ, ಉನ್ನತ ಮಟ್ಟದ ಒಂದು ಸಂಕಿತ ವ್ಯವಸ್ಥಿತ ಷಡ್ಯಂತರ. ಇದರ ತನಿಖೆಯಾದರೆ ಖಂಡಿತವಾಗಿ ಇದು ಭೀಕರ ಅನ್ಯಾಯ. ಒಂದು ಎಮರ್ಜೆನ್ಸಿ ಸಿಟುವೇಷನಲ್ಲಿ ರಿಪ್ಲೈ ಮಾಡುವುದು 3.5 ವರ್ಷಗಳ ನಂತರ. ಅದು ಹಳ್ಳಿಗೆ ಸಂಬಂಧಪಟ್ಟ ವಿಷಯ. ಒಬ್ಬ ಅರ್ಜಿ ನಲ್ಸಾದ ಅಂಡರಲ್ಲಿ ಒಬ್ಬ ಅರ್ಜಿ ಆಗ್ತಾನೆ. ಅದು ಕೇಂದ್ರಕ್ಕೆ ಸಂಬಂಧಪಟ್ಟ ವಿಷಯ. ಅದರ ಮೂಲ ವಿಷಯ ಕೇಂದ್ರದಲ್ಲಿರುತ್ತದೆ. ಅದರ ಅಂಡರಾಗಿ ಯಾವುದೇ ಒಂದು ನಂಬರು ರಿಜಿಸ್ಟರ್ ಮಾಡಿದರೂ ಕೂಡ ನಾವು ಕೇಳುವ ಮಾಹಿತಿ ಕೊನೆಯ ಆರ್ಡರ್ ಮಾಹಿತಿ, ಆದೇಶ ಮಾಹಿತಿ ಅಲ್ಲ. ಯಾವುದೇ ಒಂದು ಮಾಹಿತಿ ಬಗ್ಗೆ ಸಿಗುವುದಿಲ್ಲ ಎಂಬ ಮಾಹಿತಿ ನಾವು ಕೇಳಿದಾಗ ಮೂಲ ಮಾಹಿತಿಯಾದ ಕೇಂದ್ರದಿಂದ ನಲ್ಸದಿಂದವೇ ಮಾಹಿತಿ ನೀಡಬೇಕು ವಿನಃ, ಮೂಲ ಅರ್ಜಿಯ ಬಗ್ಗೆ ಮಾಹಿತಿ ನೀಡಬೇಕು ವಿನಃ ಅದು ಅಲ್ಲಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಫುಟ್ಬಾಲ್ ಆಡಲು ಇರುವ ಆ್ಯಕ್ಟ್ ಅಲ್ಲ RT ಅಂದರೆ. RT ಟ್ರಾನ್ಸ್ಫರ್ ಆ್ಯಕ್ಟ್ ಇರುವುದು ಅರ್ಜಿದಾರರ ವಿರುದ್ಧ ಅಥವಾ RT ಆ್ಯಕ್ಟ್ ವಿರುದ್ಧ ಫುಟ್ಬಾಲ್ ಆಟವಾಡಲು ಇರುವುದಲ್ಲ.